ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾದ ಎಸ್ ಜಾನಕಿಯವರ ಜೀವನ, ಅವರ ಕುಟುಂಬ, ಅವರ ಸಂಗೀತ ಮತ್ತು ಅವರ ಸಾಧಿಸಿದ ಅದ್ಭುತ ಯಶಸ್ಸಿನ ಬಗ್ಗೆ ಹೇಳುತ್ತೇನೆ. ಭಾರತೀಯ ಸಂಗೀತ ಲೋಕದಲ್ಲಿ ಗಾನಕೋಗಿಲೆ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಎಸ್ ಜಾನಕಿಯವರು 5 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಸುಮಧುರ ಧ್ವನಿಯಿಂದ ಕೋಟ್ಯಾಂತರ ಜನರ ಮನಸ್ಸು ಗೆದ್ದಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಭಾರತೀಯ ಸಂಗೀತ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ್ದಾರೆ. ಅವರ ಬಾಲ್ಯ ಮತ್ತು ಜನನ. ಎಸ್ ಜಾನಕಿಯವರ ಪೂರ್ಣ ಹೆಸರು ಶಿಟ್ಲಾ ಶ್ರೀರಾಮಮೂರ್ತಿ ಜಾನಕಿ. ಇವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪ್ಪಲ್ಲೆ ಸಮೀಪದ ಪಲ್ಪಟ್ಟಲ್ ಗ್ರಾಮದಲ್ಲಿ ಜನಿಸಿದ್ದರು. ಬಾಲ್ಯದಿಂದಲೇ ಇವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಅವರ ಕುಟುಂಬವು ಸಂಗೀತವನ್ನು ಪ್ರೋತ್ಸಾಹಿಸಿತ್ತು. ಇವರು ಯಾವುದೇ ದೊಡ್ಡ ಸಂಗೀತ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಅವರು ತಮ್ಮ ಅಪಾರ ಪ್ರತಿಭೆ, ಶ್ರಮ ಮತ್ತು ಅಭ್ಯಾಸದಿಂದಲೇ ಶ್ರೇಷ್ಠ ಗಾಯಕಿಯಾಗಿ ಬೆಳೆದಿದ್ದರು. ಇವರಿಗೆ ಇವರ ಚಿಕ್ಕಪ್ಪ ಡಾಕ್ಟರ್ ಚಂದ್ರಶೇಖರ್ ಅವರು ಇವರಿಗೆ ಹಾಡನ್ನು ಹಾಡಲು ಪ್ರೋತ್ಸಾಹಿಸುತ್ತಾರೆ. ಮುಂದೆ ಜಾನಕಿ ಅಮ್ಮ ಅವರು ಮದ್ರಾಸಿಗೆ ಹೋಗುತ್ತಾರೆ. ಅವರಿಗೆ ಸ್ಟುಡಿಯೋದಲ್ಲಿ ಹಾಡುವ ಅವಕಾಶ ಸಿಗುತ್ತದೆ. ಮೊದಲು ಅವರು ತೆಲುಗು ಸಿನಿಮಾದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡುತ್ತಾರೆ. ಆಮೇಲೆ ಅವರ ಪಯಣ ತಮಿಳ್, ಕನ್ನಡ, ಹಿಂದಿ ಎಲ್ಲ ಭಾಷೆಗಳಲ್ಲಿ ಹಾಡನ್ನು ಹಾಡುತ್ತಾರೆ. ಅವರು ದಕ್ಷಿಣ ಭಾರತದ ಪ್ರಮುಖ ಸಂಗೀತ ನಿರ್ದೇಶಕರಾದ ಜಿ.ಕೆ. ವೆಂಕಟೇಶ್, ಎಂ.ಎಸ್. ವಿಶ್ವನಾಥನ್ ಹಾಗೂ ಕೆ.ವಿ. ಮಹಾದೇವನ್, ಇಳೆಯರಾಜ, ಹಂಸಲೇಖ ಮತ್ತು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ರಾಜನ್ ನಾಗೇಂದ್ರ ಸೇರಿದಂತೆ ಅನೇಕ ಗಣ್ಯರೊಂದಿಗೆ ಕೆಲಸ ಮಾಡಿದ್ದರು. ಇವರು ಖ್ಯಾತ ನಟಿಯರಿಗೆ ಹಿನ್ನೆಲೆ ಧ್ವನಿ ಕೊಟ್ಟಿದ್ದಾರೆ. ಎಸ್ ಜಾನಕಿ ಅಮ್ಮ ಅವರ ವೈಯಕ್ತಿಕ ಜೀವನ ಮತ್ತು ಅವರ ಕುಟುಂಬ. ಎಸ್ ಜಾನಕಿಯವರು ವಿ. ರಾಮಪ್ರಸಾದ್ ಅವರನ್ನು ವಿವಾಹವಾದರು. ಅವರಿಗೆ ಮುರಳಿ ಕೃಷ್ಣ ಎಂಬ ಮಗನು ಇದ್ದನು. ಅವರ ಮಗ ಸಂಗೀತ ಮತ್ತು ಧ್ವನಿ ಮುದ್ರಣ ಕ್ಷೇತ್ರದಲ್ಲೂ ಆಸಕ್ತಿ ಹೊಂದಿದ್ದರು. ಮುಂದೆ 1997ರಲ್ಲಿ ಇವರ ಪತಿ ವಿ. ರಾಮಪ್ರಸಾದ್ ಅವರು ವಿಧಿ ವಶರಾಗುತ್ತಾರೆ. ಆವಾಗ ಜಾನಕಿ ಅಮ್ಮ ಅವರು ತುಂಬವೇ ನೊಂದಿಕೊಂಡಿರುತ್ತಾರೆ. ಅವರು ಅಂದಿನಿಂದ ಬಿಳಿ ಸೀರೆ ಧರಿಸುತ್ತಾರೆ ಎಂದು ಹೇಳಲಾಗಿದೆ. ಅವರು ತುಂಬವೇ ಸಾಧಾರಣವಾಗಿ ಇರುತ್ತಾರೆ. ಜಾನಕಿ ಅಮ್ಮ ಅವರು ತಮ್ಮ ಕುಟುಂಬ ಜೀವನವನ್ನು ಸದಾ ಖಾಸಗಿಯಾಗಿ ಇಟ್ಟುಕೊಂಡಿದ್ದರು. ಹೆಚ್ಚಿನ ಸಮಯವನ್ನು ಸಂಗೀತಕ್ಕೆ ಮೀಸಲಿಟ್ಟು ಸರಳ ಜೀವನ ನಡೆಸಿದ್ದರು. ಎಸ್ ಜಾನಕಿ ಅಮ್ಮ ಅವರಿಗೆ ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿವೆ. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ತಮಿಳುನಾಡು ರಾಜ್ಯ ಪ್ರಶಸ್ತಿ, ಕೇರಳ ರಾಜ್ಯ ಪ್ರಶಸ್ತಿ, ಆಂಧ್ರ ಪ್ರದೇಶದ ನಂದಿ ಪ್ರದೇಶ ಪ್ರಶಸ್ತಿ, ಅನೇಕ ಜೀವಮಾನ ಸಾಧನೆ ಪ್ರಶಸ್ತಿಗಳು. ಆದರೆ 2013ರಲ್ಲಿ ಭಾರತ ಸರ್ಕಾರ ಘೋಷಿಸಿದ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರು ವೈಯಕ್ತಿಕ ಕಾರಣಗಳಿಂದ ಸ್ವೀಕರಿಸಲಿಲ್ಲ. ಅದು ಏಕೆ ಎಂದರೆ ಈ ಗೌರವ ಅವರಿಗೆ ತುಂಬ
ತಡವಾಗಿ ಕೊಡಲಾಗಿದೆ. ಈ ಗೌರವ ಮುಂಚೆಯೇ ಕೊಡಬೇಕು ಎಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಹಾಗೂ ಅವರು 2016ರ ನಂತರ ಎಸ್ ಜಾನಕಿ ಅವರು ಚಿತ್ರಗೀತೆಗಳ ಗಾಯನದಿಂದ ಬಹುತೇಕ ನಿವೃತ್ತಿ ಘೋಷಿಸಿದರು. ಆದರೆ ವಿಶೇಷ ಕಾರ್ಯಕ್ರಮಗಳು ಮತ್ತು ಸಂಗೀತ ಕಚೇರಿಗಳಲ್ಲಿ ಕೆಲವೊಮ್ಮೆ ಭಾಗ ವಹಿಸುತ್ತಿದ್ದರು. ಜಾನಕಿ ಅಮ್ಮ ಅವರ ಜೀವನ ಸುಖಮಯವಾಗಿ ನಡೆದಿತ್ತು. ಆದರೆ ಅವರಿಗೆ ಒಂದು ಆಘಾತ ಆಗಿತ್ತು. ಅದು ಏನೆಂದರೆ 2026 ಜನವರಿ 22ರಂದು ಅವರ ಮಗ ಮುರಳೀಕೃಷ್ಣಮೂರ್ತಿ ಹೃದಯಾಘಾತದಿಂದ ಮರಣ ಹೊಂದುತ್ತಾರೆ. ಮುರಳೀಕೃಷ್ಣಮೂರ್ತಿಯವರು ಆವಾಗ 65 ವರ್ಷದವರು ಇರುತ್ತಾರೆ. ಮಗನ ಅಗಲಿಕೆಯಿಂದ ಇವರಿಗೆ ತುಂಬ ಕಷ್ಟ ಹಾಗೂ ಮಾನಸಿಕವಾಗಿ ಕುಂದಿದ್ದರು. ಆವಾಗ ಜಾನಕಿ ಅಮ್ಮವರಿಗೆ 88 ವಯಸ್ಸಾಗಿತ್ತು. ಇದು ಅವರಿಗೆ ತಡೆಯಲಾದ ದುಃಖವಾಗಿತ್ತು. ಇವರಿಗೆ ಒಬ್ಬಳು ಮೊಮ್ಮಗಳು ಕೂಡ ಇದ್ದಾಳೆ. ಜಾನಕಿ ಅಮ್ಮ ಅವರ ಕೊನೆಯ ದಿನಗಳು. ಇವರು ಕೂಡ 2026 ಜುಲೈ 11ರಂದು ಮೈಸೂರಿನಲ್ಲಿ ಅಪೋಲೋ ಹಾಸ್ಪಿಟಲ್ ಅಲ್ಲಿ ವಿಧಿವಶರಾಗುತ್ತಾರೆ. ಇವರ ವಯಸ್ಸು 88 ವರ್ಷ. ಜಾನಕಿ ಅಮ್ಮ ಅವರ ವ್ಯಕ್ತಿತ್ವ ಖ್ಯಾತಿಯ ಉತ್ತುಂಗದಲ್ಲಿದ್ದರೂ ಅವರು ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರ ಹಾಡುಗಳು ಇಂದಿಗೂ ಪ್ರತಿಯೊಬ್ಬ ಸಂಗೀತ ಪ್ರಿಯರ ಹೃದಯದಲ್ಲಿ ಜೀವಂತವಾಗಿವೆ. ಎಸ್ ಜಾನಕಿ ಅವರು ಕೇವಲ ಒಬ್ಬ ಗಾಯಕಿಯಲ್ಲ, ಅವರು ಭಾರತೀಯ ಸಂಗೀತದ ಅಮೂಲ್ಯ ಸಂಪತ್ತು. ಅವರ ಧ್ವನಿ ಸರಳತೆ, ಶ್ರಮ ಮತ್ತು ಸಂಗೀತದ ಮೇಲಿನ ನಿಷ್ಠೆ ಎಂದೆಂದಿಗೂ ಸ್ಮರಣೀಯ. ಧನ್ಯವಾದ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.